ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಇನ್ನು ಸಿದ್ದರಾಮಯ್ಯ ಸರ್ಕಾರದಿಂದ ದಲಿತ ವಿರೋಧಿ ನೀತಿ ಬಿಎಸ್ಪಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೃಷ್ಣಮೂರ್ತಿ ಆರೋಪ. ಇನ್ನು ದಲಿತರನ್ನ ಮೂಲೆ ಗುಂಪು ಮಾಡುವುದು ಸಿದ್ದರಾಮಯ್ಯ ಅವರಿಗೆ ಗೌರವ ತರುವುದಿಲ್ಲ. ಅವರು ಅಹಿಂದ ನಾಯಕ ಎಂದು ಹೇಳಲು ಶಕ್ತರಲ್ಲ. ಇನ್ನು ದಲಿತರ ಪರ ಎಂದು ಹೇಳಲು ಯಾವ ನೈತಿಕತೆ ಇದೆ ಎಂದು ಪ್ರಶ್ನಿಸಿದ ಅವರು ಇದರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಮಾತನಾಡದೆ ಸುಮ್ಮನಿದ್ದಾರೆ ಎಂದು ಕಿಡಿಕಾರಿದರು. ಇನ್ನು ಸಾಮಾನ್ಯ ವರ್ಗದ 288 ಜನರು ಪದವಿ ಪೂರ್ವ ಕಾಲೇಜುಗಳಿಗೆ ಪ್ರಾಂಶುಪಾಲರಾಗಿ ನೇಮಕ ಮಾಡಿದ್ದಾರೆ. ಇನ್ನು ನರೇಂದ್ರ ಸ್ವಾಮಿ ಅವರ ಮಾಹಿತಿಯನ್ನ ಪರಿಗಣಿಸದೆ ಸರ್ಕಾರ ದಲಿತರ ವಿರೋಧಿ ನೀತಿ ತೋರಿದೆ. ಕೆಜೆ ಜಾರ್ಜ್ ಅವರು ಸಚಿವರಾಗಿದ್ದಾಗ ಇಂಧನ ಇಲಾಖೆಯಲ್ಲಿ 160 ಎಸ್ಸಿ ಎಸ್ಟಿ ಸಹಾಯಕ ಇಂಜಿನಿಯರ್ಗಳಿಗೆ ಬಡ್ತಿ ನೀಡದೆ ವಂಚಿಸಲಾಗಿದೆ. ಇನ್ನು ಕೃಷಿ ಇಲಾಖೆಯಲ್ಲಿ ಸುಮಾರು 50 ಅಧಿಕಾರಿಗಳಿಗೆ ಬಡ್ತಿ ನೀಡಿಲ್ಲ. ಇನ್ನು ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಹುದ್ದೆಗೆ ಬಡ್ತಿ ನೀಡುವಾಗ ರೋಸ್ಟರ್ ಪದ್ಧತಿ ಅಳವಡಿಸಿಕೊಳ್ಳದೆ ನೌಕರರಿಗೆ ವಂಚನೆ ಮಾಡಲಾಗಿದೆ. ಇನ್ನು ಪರಮೇಶ್ವರ್ ಅವರು ಗೃಹ ಮಂತ್ರಿಯಾಗಿದ್ದರೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ವೃಂದಗಳಿಗೆ ಬಡ್ತಿ ನೀಡುವಾಗ ನೌಕರರಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿದರು. ಇನ್ನು ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಸಿ ನಾಗರಾಜ್ ಮಾತನಾಡಿ ಅಹಿಂದ ಬಡವರ ಪರ ಎಂದು ಹೇಳಿ ಜನರಿಗೆ ಮೋಸ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುಜನ ಸಮಾಜ ಪಕ್ಷದಿಂದ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಎಸ್ಸಿ ಎಸ್ಟಿ ಅವರಿಗೆ ಆಗಿರುವಂತಹ ಅನ್ಯಾಯ ಸರಿಪಡಿಸುವಂತೆ ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಲು ನಿರ್ಧರಿಸಲಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಸೆಂಟ್ರಲ್ ಸ್ಟೇಟ್ ಕೋಆರ್ಡಿನೇಟರ್ ಅಥರ್ ಸಿಂಗ್ ರಾವ್, ಕಲ್ಲಪ್ಪ ಆರ್ ತೋರ್ವಿ, ರಾಜ್ಯ ಉಸ್ತುವಾರಿ ಗಂಗಾಧರ್ ಬಹುಜನ್, ಬಿಎಸ್ಪಿ ಜಿಲ್ಲಾಧ್ಯಕ್ಷ ಕಪಿಲ್ ಗೋಡ್ಬೋಲೆ, ಎಲ್ಆರ್ ಭೋಸ್ಲೆ, ಮಹಾದೇವ್ ಧನ್ನಿ, ಅಶೋಕ್ ಮಂಟಾಳ್ಕರ್, ಶಕ್ತಿಕಾಂತ್ ಬಾವಿದೊಡ್ಡಿ, ಅಂಬಾದಾಸ್ ಚಕ್ರವರ್ತಿ, ಮಹೇಶ್ ಬೋಲಾ, ಉತ್ತರ್ ಸುತ್ತಾರ್, ಜಾಫರ್ ಕುರೇಶಿ ಹಾಗೂ ಸಚಿನ್ ಗಿರಿ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. ಸಮಿತಿಯ ಆದೇಶದ ಮೇರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಮೀಕ್ಷಾ ಬೈಠಕ್ ಮತ್ತು ಪಕ್ಷದ ಒಂದು ಮುಂದಿನ ಸವಿಸ್ತಾರವಾಗಿ ಎಲ್ಲವನ್ನು ಮಾತನಾಡಲಿಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಮೊಟ್ಟ ಮೊದಲಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಬೀದರ್ನ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಈ ಪತ್ರಿಕಾಗೋಷ್ಠಿಗೆ ನಾವು ಬಹುಜನ ಸಮಾಜ ಪಕ್ಷದ ವತಿಯಿಂದ ಸ್ವಾಗತವನ್ನು ಕೋರ್ತೇವೆ. ಮತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಲಿಕ್ಕೆ ನೀವು ಸಿದ್ಧತೆಯನ್ನು ಮಾಡ್ಕೋಬೇಕಂತೇಳಿ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿನೇ ನಮ್ಮ ಪಕ್ಷದ ಉಸ್ತುವಾರಿಗಳಾಗಿ ಇವತ್ತು ನಮ್ಮ ನಡುವೆ ಮಾನ್ಯ ಅಥರ್ ಸಿಂಗ್ ಸಾಹೇಬರು XMLC UP ಇದ್ದಾರೆ. ಮತ್ತೊಬ್ಬರು ರಾಜ್ಯಸಭಾ XMP ಮಾನ್ಯ ರಾಜಾರಾಮ್ ಸಾಹೇಬ್ ಅವರು ಕೂಡ ಕರ್ನಾಟಕದ ಉಸ್ತುವಾರಿಗಳಿದ್ದಾರೆ, ಕೇಂದ್ರೀಯ ಕೋಆರ್ಡಿನೇಟರ್ ಇದ್ದಾರೆ. ಸೊ ಇಂಥ ಹಿರಿಯ ವ್ಯಕ್ತಿಗಳನ್ನು ಇಲ್ಲಿಗೆ ಕಳಿಸಿ ಪಕ್ಷವನ್ನು ಸದೃಢಗೊಳಿಸಲಿಕ್ಕೆ ಅವರು ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿದ್ದಾರೆ. ನಾವು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಬೆಹೆಂಜಿಯವರ ಆದೇಶದ ಮೇರೆಗೆ ನಾವು ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡ್ತೀವಿ. ಪರ್ಟಿಕ್ಯುಲರ್ ಆಗಿ ಕಾಂಗ್ರೆಸ್ ಮತ್ತು BJPಗೆ ತಕ್ಕ ಪಾಠವನ್ನು ಕಲಿಸ್ತೇವೆ. ಮಾಜಿ MLCಗಳು ಆಗಿರ್ತಕ್ಕಂಥ ಮಾನ್ಯ ಅಥರ್ ಸಿಂಗ್ ಸಾಹೇಬರು ಇವತ್ತಿನ ಏನು ಬಹುಜನ ಸಮಾಜ ಪಾರ್ಟಿಯ ಕಾರ್ಯಕ್ರಮದ ಬಗ್ಗೆ ಹಲವಾರು ವಿಚಾರಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾರೆ. ನಂತರ ನಾನು ಇಶ್ಯೂ ಬೇಸ್ಡ್ ಆಗಿ ಏನು SCP TSP ಆಗಿರ್ಬೋದು ನೌಕರರ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡ್ತೀನಿ. ಮೊದಲಿಗೆ ಮಾನ್ಯ ಅಥರ್ ಸಿಂಗ್ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತೀನಿ. पत्रकार बंधु, जैसा कि विदित है आप लोग सब जानते हैं कि बहुजन समाज पार्टी राष्ट्रीय अध्यक्षा भारत में सामाजिक परिवर्तन की महानायिका परम आदरणीय बहन कुमारी नागपुरी समय समय पर बहुजन समाज पार्टी को धार देने के लिए, संगठन को मजबूत करने के लिए परिवर्तन करती रहती हैं और हमेशा काम करती रहती हैं। और आदरणीय बहन कुमारी नागपुरी जी इस बात पर विश्वास रखती हैं कि इस देश में रहने वाले दलित किसान मजदूर अल्पसंख्यक पारसी
का अगर कोई भला कर सकता है तो वो हम और हमारी पार्टी यानी बहुजन समाज पार्टी कर सकती है। इन सब चीज़ों को ध्यान में रखते हुए समय समय पर राजनीतिक बदलाव और राजनीतिक घटनाक्रम के हिसाब से आदरणीय बहन कुमारी मायावती जी आदेश देती हैं। हम अपने नेता का आदेश का अक्षर अक्षर पालन करते हैं। उसी क्रम में आज हम यहाँ पर संगठन की बिदर जिले के संगठन की समीक्षा करने के लिए यहाँ आए हैं और मैं आदरणीय बहन कुमारी मायावती जी के आदेश पर सेंट्रल स्टेट कोऑर्डिनेटर की हैसियत से यहाँ पर बिदर जनपद है, डिस्ट्रिक्ट बिदर की डिस्ट्रिक्ट कमेटी और 6 जो विधानसभा कमेटी हैं उनके संगठन की समीक्षा आदरणीय बहन कुमारी मायावती जी के आदेश पर हम यहाँ करने आए हैं और आगे हम किस तरीके से पार्टी को मजबूत करेंगे, क्या रूपरेखा होगी, वो हमारी आप लोगों के बाद जब आप लोगों की प्रेस वार्ता हो जाएगी उसके बाद वो हमारा गोपनीय होता है, वो हम आपके समक्ष नहीं रखेंगे। बस आपके समक्ष तो हम ये रखना चाहेंगे कि हमने यहाँ पर संगठन की समीक्षा आदरणीय बहन कुमारी मायावती जी के अपने नेता के निर्देश पर करने आए हैं और हम यहाँ पूरी मेहनत से पूरे प्रदेश में हमारे माननीय प्रदेश अध्यक्ष जी और हमारे स्टेट कोऑर्डिनेटर पूर्वी जी, हमारे जोन इंचार्ज और सब लोग मजबूती से काम स्टेट में कर रहे हैं। हम लोगों का प्रयास ये रहेगा कि 1994 में बिदर विधानसभा से हमने सम्मानित जुल्फ़िकार हाशमी जी को यहाँ से विधानसभा में भेजा था और 4 विधानसभाओं पे हमारे कैंडिडेट्स सेकंड स्थान पर रहे थे। हम सब लोग मिलकर मेहनत करेंगे और हमें पूरी उम्मीद है यहाँ के जो हमारे सम्मानित जिले के अध्यक्ष हैं सचिन जी और जिला कमेटी और सभी विधानसभाओं के अध्यक्ष, हमारे जोन के इंचार्ज पूरी तरीके से यहाँ मेहनत में लगे हैं। आगामी आने वाले विधानसभा के चुनाव जो 2028 में यहाँ पर कर्नाटक में होगा, हम ये उम्मीद करते हैं जो संगठन का जो रिपोर्ट है, जो रिपोर्ट कार्ड है, क्योंकि हर मंथ वहाँ कर्नाटक में स्टेट कार्यालय पर भी हम लोग समीक्षा करते हैं और फिर उसके बाद डिस्ट्रिक्ट वाइज हम लोग संगठन की समीक्षा करने और आदरणीय बहन कुमारी मायावती जी के निर्देश को जिले और विधानसभा तक पहुँचाने का काम करते हैं। फिर जो हमारे विधानसभा के पदाधिकारी हैं वो सेक्टर और बूथ तक उन आदेशों को भेजने का सम्मानित साथियों सभी पत्रकार बंधु उनको काम करते हैं। तो मैं आप लोगों से यही बताना चाहता हूँ कि बहुजन समाज पार्टी एकदम एक्टिव रहती है और हम लोग बहुत अपने काम को, क्योंकि जैसे माननीय काशीराम साहब ने जब बामसेब DS4 और उसके बाद बहुजन समाज पार्टी बनाई थी तो हम लोग ज़्यादा काम को प्रदर्शित नहीं करते हैं। हम ज़मीन के नीचे हमारा काम होता है, लेकिन सीधा हमारा रिजल्ट बताता है हमने क्या काम किया। तो हम अपने नेता के आदेश पर यहाँ काम करने आए हैं और बस मैं इतना ही कहना चाहूँगा कि आगामी चुनाव जो 2028 में है या बहुजन समाज पार्टी में बिदर डिस्ट्रिक्ट में हम प्रयास करेंगे कि 1 विधानसभा हम जीते थे, इस बार हम कम से कम हमारा टारगेट ये है कि हम 6 की 6 विधानसभा यहाँ से जीतकर आदरणीय बहन कुमारी मायावती की झोली में डालकर कर्नाटक में अगर बनेगी तो बहुजन समाज पार्टी के बगैर कोई सरकार कर्नाटक में नहीं बनेगी। इस आशा और उम्मीद के साथ बस मैं इतना ही कहना चाहता हूँ। आगामी जो सवाल हैं आपके वो नीतिगत अगर कोई सवाल हैं तो हमारे सम्मानित प्रदेश के अध्यक्ष कृष्ण मूर्ति जी को आपको अगर कोई सवाल है तो देंगे। धन्यवाद। ಮಾಧ್ಯಮದ ಬಂಧುಗಳೇ, ಇವತ್ತು ಬಹಳ ಮುಖ್ಯವಾಗಿ ಬೀದರ್ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಸಂಘಟನೆಗೆ ಸಂಬಂಧಪಟ್ಟಂತೆ ಸಮೀಕ್ಷಾ ಬೈಠಕನ್ನು ನಡೆಸಿಕೊಳ್ಳಲಿಕ್ಕೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಬಹನ್ ಕುಮಾರಿ ಮಾಯಾವತಿ ಜಿಯವರು ನಮ್ಮ ಪಕ್ಷದ ಉತ್ತರ ಪ್ರದೇಶದ ಮಾಜಿ MLCಗಳು, ಕರ್ನಾಟಕ, ಆಂಧ್ರ, ತೆಲಂಗಾಣ ಉಸ್ತುವಾರಿಗಳಾದಂಥ ಸನ್ಮಾನ್ಯ ಅತರ್ ಸಿಂಗ್ ಸಾಹೇಬ್ರನ್ನ ಇವತ್ತು ಕಳಿಸ್ಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ
ಬೀದರ್ ಜಿಲ್ಲೆಯ ಜಿಲ್ಲಾ ಸಮಿತಿ ಮತ್ತು 6 ವಿಧಾನಸಭಾ ಕ್ಷೇತ್ರಗಳ ಸಮಿತಿಯ ಸಂಘಟನೆಗೆ ಸಂಬಂಧಪಟ್ಟಂತೆ ಸಮೀಕ್ಷಾ ಬೈಠಕನ್ನು ಇವತ್ತು ಸನ್ಮಾನ್ಯ ಅತರ್ ಸಿಂಗ್ ಸಾಹೇಬರ ನೇತೃತ್ವದಲ್ಲಿ ನಡೆಯಿತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರೆದು ನಮ್ಮ ಕರ್ನಾಟಕದಲ್ಲಿ 2023ರಲ್ಲಿ ಚುನಾವಣೆ ನಡೆದು ಮಾನ್ಯ ಸಿದ್ದರಾಮಯ್ಯನವರು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ ಇವತ್ತು. ಸೊ 2023 ಮತ್ತು 2024ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಲ್ಲಿನ ಕಾಂಗ್ರೆಸ್ನ ಲೀಡರ್ಸ್ ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರನ್ನು ಒಳಗೊಂಡಂಗೆ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಸೋನಿಯಾ ಗಾಂಧಿಯವರನ್ನು ಒಳಗೊಂಡಂತೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳಗೊಂಡಂತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇಲ್ಲಿ ದಲಿತರ ಪರವಾಗಿ, ಹಿಂದುಳಿದ ಜಾತಿಗಳ ಪರವಾಗಿ ಮತ್ತು ಅಲ್ಪಸಂಖ್ಯಾತರ ಪರವಾಗಿ ನಾವು ಸಂಪೂರ್ಣವಾಗಿ ಕೆಲಸ ಮಾಡ್ತೇವೆ. ನಮ್ಮ ಸರ್ಕಾರ ದಲಿತರ ಪರವಾಗಿ, ಹಿಂದುಳಿದ ಜಾತಿಗಳ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡ್ಕೊಂಡು ಬಂದಿದೆ. ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನೇ ದಲಿತ ರಾಮಯ್ಯ, ಕಾಂಗ್ರೆಸ್ ದಲಿತರಿಗೋಸ್ಕರನೇ ಇದೆ ಅಂತೇಳಿ ಭಾಷಣ ಮಾಡ್ತಾ ಇದ್ದಾರೆ. ಸೊ ಈ ರಾಜ್ಯದ SC STಗಳು ಶೇಕಡ 90% ಜನ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಲೀಡರ್ಸ್ಗಳ ಮಾತುಗಳನ್ನ ನಂಬಿ ವೋಟ್ ಹಾಕಿದ್ದಾರೆ. ಸೊ ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿದೆ. SC STಗಳು 90% ವೋಟ್ ಹಾಕಿದ್ದಾರೆ, ಮುಸಲ್ಮಾನರು 90% ವೋಟ್ ಹಾಕಿದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸಸ್, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ 60 to 70% ವೋಟ್ ಹಾಕಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ವೋಟ್ ಹಾಕಿದಂಥ SC STಗಳಿಗೆ ಈ ಸರ್ಕಾರ ನಿಜವಾಗ್ಲೂ ನ್ಯಾಯಯುತವಾಗಿ ಅವರಿಗೆ ಸಿಗಬೇಕಾಗಿದ್ದಂಥ ಗೌರವಯುತವಾದಂಥ ಸ್ಥಾನಮಾನಗಳನ್ನ ನೀಡ್ತಾ ಇದೆಯಾ ಅಂತ ನೋಡೋದಾದ್ರೆ, ನಮ್ಮದು ಅಹಿಂದ ಸರ್ಕಾರ ಅಂತ ಹೇಳ್ಕೊಂತಾರೆ. 90% ವೋಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ 31 ಜಿಲ್ಲೆನಲ್ಲಿ ಒಂದೇ ಒಂದು ಜಿಲ್ಲೆನಲ್ಲಿ ಶೆಡ್ಯೂಲ್ ಕಾಸ್ಟ್ಗೆ ಸಂಬಂಧಪಟ್ಟಂತ DC ಇದ್ದಾರೆ. ಅಲ್ಲಪ್ಪ, SC STಗಳ ಪರವಾಗಿರ್ತಕ್ಕಂಥ ಸರ್ಕಾರ ಅಂದಮೇಲೆ ಹಿಂದೆ BJP ಸರ್ಕಾರ ಇದ್ದಾಗ 11 ಜಿಲ್ಲೆಗಳಿಗೆ DC-ಗಳು SC STಗಳಿದ್ರು. ಈಗ ನೀವು ದಲಿತರ ಪರ ಅಂತ ಹೇಳ್ತೀರಿ, ಬರೀ ಒಂದೇ ಒಂದು ಜಿಲ್ಲೆನಲ್ಲಿ DC-ಗಳಿದಾರಲ್ಲ, ಏನ್ ಸಮಾಚಾರ? ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೇಳಕ್ ಬಯಸ್ತೇನೆ. ಇವತ್ತಿಗೂ ಕೂಡ ರಾಜ್ಯದಲ್ಲಿ 20 ರಿಂದ 30 ಜನ SC ST IAS IPS ಆಫೀಸರ್ಸ್ ಜಿಲ್ಲಾಧಿಕಾರಿಗಳಾಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ಜನ ಇದ್ದಾರೆ. ಅವರನ್ನ ಇವರು ಜಿಲ್ಲಾಧಿಕಾರಿಗಳಾಗಿ ನೇಮಕ ಮಾಡ್ತಾ ಇಲ್ಲ. ಇಲ್ಲಿ ಪ್ರಶ್ನೆ ಏನಂತಂದ್ರೆ, 20-30 ಜನ SC ST IAS IPS ಆಫೀಸರ್ಗಳಿಗೆ ಜಿಲ್ಲಾಧಿಕಾರಿಗಳಾಗ್ತಕ್ಕಂಥ ಯೋಗ್ಯತೆ ಇಲ್ವಾ? ಅಥವಾ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆ SC ST ಅಧಿಕಾರಿಗಳನ್ನ ಅಸ್ಪೃಶ್ಯರನ್ನಾಗಿ ನೋಡ್ತಾ ಇದೆಯಾ? ಉದ್ದೇಶಪೂರ್ವಕವಾಗಿ ಅವ್ರನ್ನ ಜಿಲ್ಲಾಧಿಕಾರಿಗಳು ಮಾಡದೇ ಇರೋ ರೀತಿಯಲ್ಲಿ ವಂಚನೆ ಮಾಡ್ತಾ ಇದೆಯಾ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಮತ್ತೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು. ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆ ಅಂತಿದೆ. ನಗರ ಜಿಲ್ಲೆಯಲ್ಲಿ 2017ರ ಬ್ಯಾಚ್ನ ಏನು, ಗ್ರಾಮಾಂತರ ಜಿಲ್ಲೆಯಲ್ಲಿ 2017ರ ಬ್ಯಾಚ್ನ IAS ಅಧಿಕಾರಿ ಬಸವರಾಜ್ ಅಂತೇಳಿ ಅವರು DC ಆಗಿದ್ದಾರೆ. 2017ನೇ ಬ್ಯಾಚ್ನ ಬಸವರಾಜು ಅಂತಕ್ಕಂಥವರು ಗ್ರಾಮಾಂತರ ಜಿಲ್ಲೆಯ DC ಆಗಿದ್ದಾರೆ. ಆದರೆ 2012ನೇ ಬ್ಯಾಚ್ನ ಅಂದ್ರೆ ಅವ್ರಿಗಿಂತ 5 ವರ್ಷ ಸೀನಿಯರ್ ಆಗಿರ್ತಕ್ಕಂಥ SC ST ಸಮುದಾಯಕ್ಕೆ ಸೇರಿದಂಥ ಲತಾ ಕುಮಾರಿ ಅಂತೇಳಿ IAS ಅಧಿಕಾರಿ, ಸೀನಿಯರ್ IAS ಅಧಿಕಾರಿ, ಅವ್ರನ್ನ ಬೆಂಗಳೂರು ನಗರ ಜಿಲ್ಲೆಯ CEO ಆಗಿ ನೇಮಕ ಮಾಡಿದ್ದಾರೆ. ನೋಡಿ, 5 ವರ್ಷ ಹಿರಿಯರಾದಂತಹ ಲತಾ ಕುಮಾರಿಯವರು SC ST ಸಮುದಾಯಕ್ಕೆ ಸೇರಿದಂಥವರು, ಅವರು ಬೆಂಗಳೂರು ನಗರ ಜಿಲ್ಲೆಯ CEO ಆಗ್ತಾರೆ. ಅವ್ರಿಗಿಂತ 5 ವರ್ಷ ಕಿರಿಯ ಅಧಿಕಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ DC ಆಗ್ತಾರೆ. ಅಂದ್ರೆ ಎಷ್ಟು ಸ್ಪಷ್ಟವಾಗಿ SC ST ಅಧಿಕಾರಿಗಳಿಗೆ ಉನ್ನತ ಸ್ಥಾನಮಾನವನ್ನ, ಜಿಲ್ಲಾಧಿಕಾರಿ ಅಂತ ಹುದ್ದೆಯನ್ನ ಇವರು ಕೊಡದೇನೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಎದ್ದು ಕಾಣಿಸುತ್ತೆ. ಸೊ ಹಾಗಾಗಿ
ಈ ಸರ್ಕಾರಕ್ಕೆ ನಿಜವಾಗ್ಲೂ ನೈತಿಕತೆ ಇದ್ರೆ ಮೊದಲು SC ST IAS IPS ಅಧಿಕಾರಿಗಳೇನಿದ್ರೆ ಅವ್ರಿಗೆ ನ್ಯಾಯಯುತವಾದಂಥ ಸ್ಥಾನಮಾನವನ್ನು ಕೊಡಬೇಕು. ಇಡೀ ರಾಜ್ಯದಲ್ಲಿ ಕರ್ನಾಟಕ ಸ್ಥಳೀಯವಾಗಿರ್ತಕ್ಕಂಥ ADGP SC ST ನಲ್ಲಿ IPS ನಂಜುಂಡಸ್ವಾಮಿ ಅಂತಿದ್ದಾರೆ, ಬಹಳ ಸೀನಿಯರ್ ಅವರು, ಶೆಡ್ಯೂಲ್ ಕಾಸ್ಟ್. ಅವರನ್ನ ಕೇವಲ ಕಳೆದ 2-3 ವರ್ಷಗಳಿಂದ ಅಗ್ನಿಶಾಮಕ ದಳದಲ್ಲಿ ADGP ಆಗಿ ನೇಮಕ ಮಾಡಿ ಗುಂಪು ಮಾಡುತ್ತಿದ್ದಾರೆ. ಯಾಕೆ ಅವ್ರಿಗೆ ಲಾ ಅಂಡ್ ಆರ್ಡರ್ ಇಲಾಖೆಯನ್ನ ನಿಭಾಯಿಸಕ್ಕೆ ಬರಲ್ವಾ ADGP ಆಗಿ? ಸೊ ಉದ್ದೇಶಪೂರ್ವಕವಾಗಿ ಸ್ಥಳೀಯ IPS ಅಧಿಕಾರಿ ನಂಜುಂಡಸ್ವಾಮಿ ಅವರಿಗೆ ಅನ್ಯಾಯ ಮಾಡಿದ್ದಾರೆ. ಒಟ್ಟಾರೆಯಾಗಿ ಕರ್ನಾಟಕ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಒಂದು ಕಡೆ SC ST IAS IPS ಆಫೀಸರ್ಗೆ ಅನ್ಯಾಯ ಮಾಡ್ತಾ ಇದೆ, ಮತ್ತೊಂದು ಕಡೆ ಬಹಳ ಮುಖ್ಯವಾಗಿ ಸುಮಾರು 9 ಇಲಾಖೆಗಳಲ್ಲಿ, ಅದು ಶಿಕ್ಷಣ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಇಂಧನ ಇಲಾಖೆ ಇರ್ಬೋದು, DPAR ಆಗ್ಬೋದು, ಸಾರಿಗೆ ಇಲಾಖೆ ಆಗ್ಬೋದು, ತೋಟಗಾರಿಕೆ ಇಲಾಖೆ ಆಗ್ಬೋದು. ಸೊ ಈ ರೀತಿಯಾದಂಥ 9 ಇಲಾಖೆಗಳಲ್ಲಿ ಪ್ರಮೋಷನ್ ಕೊಡದೆ SC ST ಅಧಿಕಾರಿಗಳಿಗೆ ಬಹಳ ಅನ್ಯಾಯ ಸಿಗ್ತಾ ಇದೆ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ PU ಉಪನ್ಯಾಸಕರು ಸುಮಾರು 80 ಜನ ಬ್ಯಾಕ್ಲಾಗ್ನಲ್ಲಿ ಉಪನ್ಯಾಸಕರಾಗಿ ನೇಮಕ ಆದಂತಹ SC STಗಳಿಗೆ 2016ರಲ್ಲಿ ಅವ್ರನ್ನ ಪ್ರಿನ್ಸಿಪಾಲ್ಗಳಾಗಿ ಪ್ರಾಂಶುಪಾಲರಾಗಿ ಪ್ರಮೋಷನ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. 10 ವರ್ಷ ಆಗೋಗಿದೆ. ಅವರು ನಮಗೆ ಅನ್ಯಾಯ ಆಗ್ತಾ ಇದೆ, ನಮಗೆ ಪ್ರಾಂಶುಪಾಲರ ಹುದ್ದೆಗೆ ಪ್ರಮೋಷನ್ ಕೊಡ್ತಾ ಇಲ್ಲ ಅಂತೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟರೆ, ಈ ಸರ್ಕಾರ ಸುಮಾರು 288 ಜನ ಜನರಲ್ ಪ್ರಮೋಷನ್ ಕೊಟ್ಟಿದ್ದಾರೆ. 288 ಜನಕ್ಕೆ. ಯಾಕೆಂದ್ರೆ ಒಟ್ಟಿಗೆ 80 ಜನ SC STಗಳು ಪ್ರಿನ್ಸಿಪಾಲ್ ಆಗೋದು ತಪ್ಪಿಸ್ಬೇಕಂತೆ. ಸೊ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಆ 80 ಜನ ಉಪನ್ಯಾಸಕರು ಕರ್ನಾಟಕದ SC ST ಸದನ ಸಮಿತಿಗೆ, ಮಾನ್ಯ ಶಾಸಕ ನರೇಂದ್ರ ಸ್ವಾಮಿ ಅಧ್ಯಕ್ಷರಿದ್ದಾರೆ, ಅದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಶಾಸಕಾಂಗ ಸಮಿತಿಗೆ ಅವರು ದೂರು ಕೊಡ್ತಾರೆ. ದೂರು ಕೊಟ್ಟ ತಕ್ಷಣ SC ST ಸದನ ಸಮಿತಿ ಈ ಏನು 288 ಜನಕ್ಕೆ ಜನರಲ್ ಪ್ರಮೋಷನ್ ಕೊಡ್ತಾ ಇದ್ರು ಅದಕ್ಕೆ ಸ್ಟೇ ಕೊಟ್ಟಿದೆ. SC ST ಸದನ ಸಮಿತಿಗೆ ಇದನ್ನ ಕ್ವಾಸಿ ಜುಡಿಷಿಯರಿ ಅಂತ ಹೇಳ್ತಾರೆ, ಅಂದ್ರೆ ಅರೆ ನ್ಯಾಯಾಂಗದ ಅಧಿಕಾರ ಇದೆ, ಜುಡಿಷಿಯರಿ ಪವರ್ ಇದೆ. ಸೊ ಜುಡಿಷಿಯರಿ ಪವರ್ ಇರ್ತಕ್ಕಂಥ SC ST ಸದನ ಸಮಿತಿ ಸ್ಟೇ ಕೊಟ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಆ ಸ್ಟೇಯನ್ನ ಪಕ್ಕಕ್ಕಿಟ್ಟು 288 ಜನಕ್ಕೆ ಜನರಲ್ ಪ್ರಮೋಷನ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಪ್ರಶ್ನೆ ಬರೋದೇನಂತಂದ್ರೆ, ಹಾಗಿದ್ರೆ SC ST ಸದನ ಸಮಿತಿಗೆ ಯಾವುದೇ ಮಹತ್ವ ಇಲ್ವಾ? ಅವರ ಆದೇಶಕ್ಕೆ ಬೆಲೆ ಇಲ್ವಾ? ಆಗಿದ್ರೆ ಒಂದು ವೇಳೆ SC ST ಸದನ ಸಮಿತಿಗೆ ನೀವು ಅದರ ಆದೇಶಕ್ಕೆ ಮಾನ್ಯತೆ ಕೊಡಲ್ಲ ಅಂದ್ರೆ SC ST ಸದನ ಸಮಿತಿ ಯಾಕೆ ಇಟ್ಕೊಂಡಿದ್ದೀರಿ? ರದ್ದು ಮಾಡಿ. ಸುಮ್ಮನೆ ನಾವು SC STಗಳ ಪರ, SC STಗಳ ನ್ಯಾಯ ಕೊಡಕ್ಕಿದ್ದೀವಿ ಅಂತ ಒಂದು ಕಡೆ ಹೇಳೋದು, ಆ ಸದನ ಸಮಿತಿ ಆದೇಶವನ್ನೇ ನೀವು ಉಲ್ಲಂಘನೆ ಮಾಡೋದಾದ್ರೆ ಆ ಸದನ ಸಮಿತಿ ಯಾಕಬೇಕು? ಸೊ ಹಾಗಾಗಿ ರದ್ದು ಮಾಡಿ. ಇಲ್ಲ ಅಂತ ಹೇಳಿದ್ರೆ ಆ ಸದನ ಸಮಿತಿಯ ಅಧ್ಯಕ್ಷ ಮಾನ್ಯ ನರೇಂದ್ರ ಸ್ವಾಮಿ, ನಿಮ್ಮ ನೇತೃತ್ವದ ಸದನ ಸಮಿತಿಗೆ ಯಾವುದೇ ಮಾನ್ಯತೆ ಇಲ್ಲ ಅನ್ನೋದಾದ್ರೆ ನೀವು ರಾಜೀನಾಮೆ ಕೊಟ್ಟು ಆಚೆ ಬನ್ನಿ. SC STಗಳಿಗೆ ಆಗ್ತಕ್ಕಂಥ ಅನ್ಯಾಯವನ್ನ ನೀವು ತಡಿಲಿಕ್ಕೆ ಧೈರ್ಯ ಇಲ್ಲ ಅಂತಂದ್ರೆ, ಶಕ್ತಿ ಇಲ್ಲ ಅಂತಂದ್ರೆ ನೀವ್ಯಾಕೆ ಸದನ ಸಮಿತಿ ಅಧ್ಯಕ್ಷರಾಗಿರ್ಬೇಕು? ಇದು ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ. ಇಲ್ಲೇ ಮತ್ತೊಂದು ವಿಚಾರ ಹೇಳ್ತೀನಿ. ಈ ಸರ್ಕಾರ 2.5 ವರ್ಷಗಳಿಂದ ಅಧಿಕಾರದಲ್ಲಿದೆ, ಇವತ್ತಿನವರೆಗೆ ರಾಜ್ಯ SC ಆಯೋಗಕ್ಕೆ ಅಧ್ಯಕ್ಷರನ್ನೇ ನೇಮಕ ಮಾಡಿಲ್ಲ. 136 ಜನರನ್ನ ಈ ರಾಜ್ಯದ SC STಗಳು, ಮುಸಲ್ಮಾನರು, ಹಿಂದುಳಿದ ಜಾತಿಗಳು ಗೆಲ್ಲಿಸ್ಕೊಟ್ಟಿದ್ದಾರೆ. 136 ಜನ ಅಧಿಕಾರ ಪಡ್ಕೊಂಡಿದ್ದಾರೆ MLAಗಳಾಗಿ. ಅದರಲ್ಲಿ ಸುಮಾರು 8 ಜನ ಮಿನಿಸ್ಟರ್ಗಳಾಗಿದ್ದಾರೆ. ಮಾನ್ಯ G. ಪರಮೇಶ್ವರ್ ಗೃಹ ಮಂತ್ರಿ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಗ್ರಾಮೀಣಾಭಿವೃದ್ಧಿ ಮಂತ್ರಿ,
ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ, ಕೆ ಎಚ್ ಮುನಿಯಪ್ಪ ಆಹಾರ ಇಲಾಖೆ ಮಂತ್ರಿ, ಆರ್ ಬಿ ತಿಮ್ಮಾಪುರ ಅಬಕಾರಿ ಮಂತ್ರಿ, ಶಿವರಾಜ್ ತಂಗಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಮಂತ್ರಿ. ಇವರೆಲ್ಲ ದೊಡ್ಡ ದೊಡ್ಡ ಮಿನಿಸ್ಟರ್ಗಳೇ, ಕ್ಯಾಬಿನೆಟ್ ಸೀನಿಯರ್ ಮಿನಿಸ್ಟರ್ಸ್ ಇವರು. ಆದರೆ ಇಷ್ಟು ಸೀನಿಯರ್ ಮಿನಿಸ್ಟರ್ ಇಟ್ಕೊಂಡು ಎಸ್ ಸಿ ಆಯೋಗಕ್ಕೆ ಇವತ್ತಿನವರೆಗೆ ಸರ್ಕಾರ ಬಂದ ಮೇಲೆ ಅಧ್ಯಕ್ಷನೇ ನೇಮಕ ಮಾಡಿಲ್ಲ. ಹಾಗಾಗಿ ಇಡೀ ಎಸ್ ಸಿ ಆಯೋಗ ನಿಷ್ಕ್ರಿಯ ಆಗಿದೆ. ನೀವು ಅಧ್ಯಕ್ಷ ನೇಮಕ ಮಾಡಲ್ಲ, ಎಸ್ ಸಿ ಆಯೋಗ ನಿಷ್ಕ್ರಿಯ ಆಗುತ್ತೆ ಅನ್ನೋದಾದ್ರೆ ರದ್ದು ಮಾಡಿ ಆಯೋಗ ಹಾಕಬೇಕು. ನಿಮಗೆ ತಾಕತ್ತಿದ್ರೆ ರದ್ದು ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಈ ಸರ್ಕಾರಕ್ಕೆ. ಸೊ ಒಂದ್ ಕಡೆ ಎಸ್ ಸಿ ಎಸ್ ಟಿ ಸದನ ಸಮಿತಿ ಆದೇಶಕ್ಕೆ ಬೆಲೆ ಕೊಡ್ತಾ ಇಲ್ಲ, ಮತ್ತೊಂದ್ ಕಡೆ ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಅಧ್ಯಕ್ಷನೇ ನೇಮಕ ಮಾಡ್ತಾ ಇಲ್ಲ. ಇವ್ರಿಗೆ ಯಾವ ನೈತಿಕತೆ ಇದೆ ನಾವು ಎಸ್ ಸಿ ಎಸ್ ಟಿಗಳ ಪರ ಅಂತ ಹೇಳ್ಕೊಳ್ಳಿಕ್ಕೆ? ಇನ್ನು ಎರಡನೇದು ಬಹಳ ಇಂಪಾರ್ಟೆಂಟ್ ಆಗಿ, ಸನ್ಮಾನ್ಯ ಸಿದ್ದರಾಮಯ್ಯನವರ ಆಪ್ತ ಕೆ ಜೆ ಜಾರ್ಜ್ ಮಿನಿಸ್ಟರ್ ಆಗಿರ್ತಕ್ಕಂಥ ಇಂಧನ ಇಲಾಖೆ ಸುಮಾರು 160 ಬ್ಯಾಕ್ಲಾಗ್ನಲ್ಲಿ ಆಯ್ಕೆ ಆಗಿದ್ದಂಥ ಎಇಗಳಿಗೆ, ಅಸಿಸ್ಟೆಂಟ್ ಇಂಜಿನಿಯರ್ಸ್ಗಳಿಗೆ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗಳಾಗಿ ಪ್ರಮೋಷನ್ನೇ ಕೊಟ್ಟಿಲ್ಲ. 160 ಜನ ಎಇಗಳಾಗಿ ಆಯ್ಕೆಯಾಗಿ ಎಇಗಳಾಗಿ ರಿಟೈರ್ ಆಗಬೇಕಾ? ಇದು ಎಸ್ ಸಿ ಎಸ್ ಟಿಗಳು ಮಾಡ್ತಾ ಇರ್ತಕ್ಕಂಥ ದ್ರೋಹ ಅಲ್ವಾ ಇದು? ಇನ್ನು ಕೃಷಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಡೆಪ್ಟಿ ಡೈರೆಕ್ಟರ್ಗೆ ಪ್ರಮೋಷನ್ ಕೊಡಬೇಕು. ಸುಮಾರು 50 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಪ್ರಮೋಷನ್ನೇ ಕೊಟ್ಟಿಲ್ಲ ಎಸ್ ಸಿ ಎಸ್ ಟಿಗಳಿಗೆ. ಇನ್ನೊಂದು ಕಡೆ ತೋಟಗಾರಿಕೆ ಇಲಾಖೆಯಲ್ಲಿ ರೋಸ್ಟರೇ ಮೇಂಟೈನ್ ಮಾಡಿಲ್ಲ, ಸಾರಿಗೆ ಇಲಾಖೆಯಲ್ಲಿ ರೋಸ್ಟರ್ ಮೇಂಟೈನ್ ಮಾಡಿಲ್ಲ. ಸೊ ಹಾಗಾಗಿ ಎಸ್ ಸಿ ಎಸ್ ಟಿಗಳಿಗೆ ಉನ್ನತವಾದಂತಹ ಸ್ಥಾನಮಾನ ಸಿಗ್ತಾ ಇದೆ. ಇನ್ನು DPR ನಲ್ಲೂ ಕೂಡ ರೋಸ್ಟರ್ನ ಮೇಂಟೈನ್ ಮಾಡದೇನೆ ಇವತ್ತು ಬಹಳಷ್ಟು ಜನ ಎಸ್ ಸಿ ಎಸ್ ಟಿ ನೌಕರರಿಗೆ ಅನ್ಯಾಯ ಆಗಿದೆ. ಇನ್ನು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆ ಮಂತ್ರಿ ಅವರು. ಅರಣ್ಯ ಇಲಾಖೆಯಲ್ಲಿ 2017ರಲ್ಲಿ ಏನು ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಬಡ್ತಿಯಲ್ಲಿ ಮೀಸಲಾತಿ ಇಲ್ಲ ಅಂತೇಳಿ, ಆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಗೆ ವಿರುದ್ಧವಾಗಿ ಕರ್ನಾಟಕ ಸರ್ಕಾರ ಒಂದು ಅಮೆಂಡ್ಮೆಂಟ್ ತಂದಿದೆ. ಅಮೆಂಡ್ಮೆಂಟ್ ತಂದು ಎಸ್ ಸಿ ಎಸ್ ಟಿಗಳಿಗೆ ಪ್ರಮೋಷನ್ ಅಲ್ಲಿ ರಿಸರ್ವೇಶನ್ ಕೊಡ್ತಕ್ಕಂಥದ್ದು ಕಾನೂನುಬದ್ಧ, ಸಂವಿಧಾನಬದ್ಧ ಅಂತ ಡಿಕ್ಲೇರ್ ಮಾಡಿದೆ. 2018ರಲ್ಲಿ ಡಿಕ್ಲೇರ್ ಆಗಿದೆ. ಆದರೆ ಅರಣ್ಯ ಇಲಾಖೆಯಲ್ಲಿ 2017ರಲ್ಲಿ ಪ್ರಮೋಟ್ ಆಗಿರ್ತಕ್ಕಂಥ ಬಹಳಷ್ಟು ಎಸ್ ಸಿ ಎಸ್ ಟಿಯ ನೌಕರರಿಗೆ ಪ್ರಮೋಷನ್ನೇ ಕೊಟ್ಟಿಲ್ಲ. ಅರಣ್ಯ ಮಂತ್ರಿ ಜವಾಬ್ದಾರಿ ಹೊರಬೇಕು ಇದಕ್ಕೆ. ಇಲ್ಲೇ ಗೊತ್ತಾಗಲ್ವಾ ಅರಣ್ಯ ಮಂತ್ರಿ ಎಸ್ ಸಿ ಎಸ್ ಟಿ ವಿರೋಧಿ ಅಂತ? ತನ್ನ ಇಲಾಖೆ ಒಳಗಡೆ ಎಸ್ ಸಿ ಎಸ್ ಟಿ ಬಂದೇನು ನೌಕರರಿಗೆ ಪ್ರಮೋಷನ್ ಕೊಡ್ಸಕ್ಕಾಗಲ್ಲ ಅಂದ್ರೆ ನೀವ್ಯಾಕೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ? ಎಲ್ಲಿದೆ ಸಾಮಾಜಿಕ ನ್ಯಾಯ ಇಲ್ಲಿ? ಇನ್ನು ಮಾನ್ಯ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವ್ರದೇ ಇಲಾಖೆಯಲ್ಲಿ ಇಂಟರ್ನಲ್ ಪ್ರಮೋಷನ್ ಕಾರವಾರ ಡಿಸ್ಟ್ರಿಕ್ಟ್ ಅಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ರೋಸ್ಟರ್ ಮೇಂಟೈನ್ ಮಾಡದೇನೆ ಪ್ರಮೋಷನ್ ಕೊಟ್ಟಿದ್ದಾರೆ. ಅದ್ರ ಪರಿಣಾಮ ಬಹಳಷ್ಟು ಎಸ್ ಸಿ ಎಸ್ ಟಿಗಳು ಉನ್ನತ ಸ್ಥಾನಮಾನಗಳಿಂದ ವಂಚಿತರಾಗಿದ್ದಾರೆ. ಸೊ ಹೀಗೆ ಎಲ್ಲ ಇಲಾಖೆನಲ್ಲೂ ಒಂದು ಕಡೆ ಎಸ್ ಸಿ ಎಸ್ ಟಿ ಅಧಿಕಾರಿಗಳನ್ನ IAS ಅಧಿಕಾರಿಗಳನ್ನ DC ಗಳಾಗಿ ನೇಮಕ ಮಾಡ್ತಾ ಇಲ್ಲ, ಮತ್ತೊಂದು ಕಡೆ ಸೀನಿಯರ್ IPS SC ST ಅಧಿಕಾರಿಗಳಿಗೆ ಉನ್ನತ ಸ್ಥಾನಮಾನಗಳನ್ನ ಕೊಡ್ತಾ ಇಲ್ಲ. ಇನ್ನೊಂದು ಕಡೆ ಸರ್ಕಾರದ ಅನೇಕ ಇಲಾಖೆಗಳಲ್ಲಿ ಯಾರ್ಯಾರು ಬ್ಯಾಕ್ಲಾಗ್ ಹುದ್ದೆನಲ್ಲಿ ಪ್ರಮೋಷನ್ ಕೊಡಬೇಕಾಗಿತ್ತು ಅವರಿಗೆ ಕೊಡ್ತಾ ಇಲ್ಲ. ಇಷ್ಟೆಲ್ಲವನ್ನು ಅನ್ಯಾಯ ಮಾಡ್ಕೊಳ್ತಾ ನಾನು SC STಗಳ ಪರ ಅಂತ ಹೇಳ್ಕೊಂತಲ್ಲ, ಯಾವ ನೈತಿಕತೆ ಇದೆ ಇವರಿಗೆ? ಇದು ಒಂದು ಪಾರ್ಟ್. ಇನ್ನು ಈ ಸರ್ಕಾರ ಒಂದು ನಾವು SC STಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ SC SP ಮತ್ತು TSP ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ ಅಂತೇಳಿ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳನ್ನ ಈ ಯೋಜನೆ ಕೊಡ್ತಾ ಇದ್ದೀವಿ ಅಂತೇಳಿ 2025 ಮತ್ತು 26ನೇ ಸಾಲಿನಲ್ಲಿ ಸುಮಾರು 40,000 ಕೋಟಿ ರೂಪಾಯಿಗಳನ್ನ SC SP ಮತ್ತು TSP ಯೋಜನೆ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಆ ದುಡ್ಡನ್ನ SC STಗಳ ಅಭಿವೃದ್ಧಿಗೆ ಮಾತ್ರ ಬಳಸಬೇಕಲ್ವಾ? ನೋಡಿ, ಮೊನ್ನೆ ಮಾಧ್ಯಮದಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಹೇಗೆ ಕಳೆದ 2 ವರ್ಷ 25,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಮತ್ತು ಯೋಜನೆ ಯೋಜನೆಗಳಿಗೆ ಬಳಸ್ಕೊಳ್ತಾ ಇದ್ರು, ಹಂಗೆ ಈ ಸಾಲಿನಲ್ಲೂ ಕೂಡ 12,000 ಕೋಟಿಗಿಂತ ಹೆಚ್ಚು ಹಣವನ್ನ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ದಲಿತ ವಿರೋಧಿ ನೀತಿ ಬೇಕಾ?
ಇದನ್ನೇ ತಾನೇ SC/STಗಳ ಅಭಿವೃದ್ಧಿಗೆ ಅಂತ ಹೇಳ್ತೀವಿ, ಮೂಗು ತುಪ್ಪ ಹಚ್ಬಿಡೋದು. ನಾವಿರೋದೇ SC/STಗಳ ಅಭಿವೃದ್ಧಿಗೆ ಅಂತ ಹೇಳೋದು. ಆದರೆ SC/STಗಳ ಅಭಿವೃದ್ಧಿಗೆ ಇರ್ತಕ್ಕಂಥ ಎಲ್ಲ ಹಣವನ್ನು ತಗೊಂಡೋಗಿ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡೋದು. ಕರ್ನಾಟಕದಲ್ಲಿ ಸುಮಾರು 7-8 SC/ST ಅಭಿವೃದ್ಧಿ ನಿಗಮಗಳಿದೆ. ಅದಕ್ಕೆ ಬರೀ 500 ಕೋಟಿ ಕೊಡ್ತಾರೆ. ಒಂದೊಂದು ನಿಗಮಕ್ಕೆ 100 ಕೋಟಿನೂ ಕೊಡಲ್ಲ. ಆದರೆ ಗ್ಯಾರಂಟಿ ಯೋಜನೆಗಳಿಗೆ 12,000 ಕೋಟಿ ಕೊಡ್ತಾರೆ. ಸೊ ಈ ಮುಖಾಂತರ ಯಾವ SC/STಗಳ ಓಟನ್ನು ತಗೊಂಡು ಅಧಿಕಾರಕ್ಕೆ ಬಂದರೂ ಅದೇ SC/ST ಸಮುದಾಯಕ್ಕೆ, ಮೈನಾರಿಟಿ ಸಮುದಾಯಕ್ಕೆ, OBC ಸಮುದಾಯಗಳಿಗೆ ಬಹಳ ದೊಡ್ಡ ಅನ್ಯಾಯವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದನ್ನು ಬಹುಜನ್ ಸಮಾಜ್ ಪಾರ್ಟಿ ಖಂಡಿಸುತ್ತೆ. ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಮಾನ್ಯ HC ಮಾದೇವಪ್ಪ ನಗರಾಭಿವೃದ್ಧಿ ಇಲಾಖೆಯಲ್ಲಿ ನಗರ ನೀರು ಸರಬರಾಜು ಮಂಡಳಿ ಅಂತ ಒಂದಿದೆ. ಅಲ್ಲಿ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ, ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ರಿಕ್ರೂಟ್ ಆಗ್ತಾರೆ, MD ಸಂಜಯ್ ಅಂತೇಳಿ. ಆ MD ಸಂಜಯ್ಗೆ ಪ್ರಮೋಷನ್ ಕೊಟ್ಟರೆ ಬಹಳ ಚಿಕ್ಕ ವಯಸ್ಸಿಗೆ ಚೀಫ್ ಇಂಜಿನಿಯರ್ ಆಗ್ತಾರೆ ಅಂತೇಳಿ ಕಳೆದ 10-15 ವರ್ಷಗಳಿಂದ ಪ್ರಮೋಷನ್ನೇ ಕೊಟ್ಟಿಲ್ಲ ಅವ್ರಿಗೆ. ನನಗೆ ಈ ರೀತಿ ಅನ್ಯಾಯ ಮಾಡ್ತಾ ಇದೆ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆಗೆ ದೂರು ಕೊಡ್ತಾರೆ. ಸಮಾಜ ಕಲ್ಯಾಣ ಇಲಾಖೆಯ ಮಾದೇವಪ್ಪ ನೇತೃತ್ವದ ಕ್ಯಾಬಿನೆಟ್ ಸಬ್ ಕಮಿಟಿ MD ಸಂಜಯ್ಗೆ ಅನ್ಯಾಯ ಆಗಿದೆ ಅಂತೇಳಿ ದಾಖಲೆ ಸಮೇತ ವರದಿಯನ್ನು ಕೊಟ್ಟು ತಕ್ಷಣ ಪ್ರಮೋಷನ್ ಕೊಡಿ ಅಂತ ಹೇಳಿದ್ರೆ ನಗರಾಭಿವೃದ್ಧಿಯಲ್ಲಿ ಇರ್ತಕ್ಕಂಥ ಒಬ್ಬ ಕಾರ್ಯದರ್ಶಿ ಮಟ್ಟದ IAS ಅಧಿಕಾರಿ ಅದನ್ನು ಉಲ್ಲಂಘನೆ ಮಾಡ್ತಾರೆ. ಅಂದರೆ ಸಮಾಜ ಕಲ್ಯಾಣ ಮಂತ್ರಿ ಇಸ್ ನಥಿಂಗ್ ಬಟ್ ಎ ಗವರ್ನಮೆಂಟ್ ಆಫ್ ಕರ್ನಾಟಕ. ಅವರು ಕೊಡ್ತಕ್ಕಂಥ ಆದೇಶನ ಒಬ್ಬ ಆರ್ಡಿನರಿ ಸೆಕ್ರೆಟರಿ ಮಟ್ಟದ IAS ಅಧಿಕಾರಿ ಅದಕ್ಕೆ ಮಹತ್ವ ಕೊಡಲ್ಲ, ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಾರೆ ಅಂತಂದ್ರೆ ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಕಂಟ್ರೋಲ್ ಇದೆಯಾ? ಸೊ ಈ ರೀತಿಯಾಗಿ ಇಡೀ ಸರ್ಕಾರ SC/ST ಮತ್ತು ಹಿಂದುಳಿದ ಜಾತಿಗಳಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಬಹಳ ದೊಡ್ಡ ಅನ್ಯಾಯ ಮಾಡ್ತಾ ಇದೆ. ಆದರೂ ಕೂಡ ಮೀಸಲು ಕ್ಷೇತ್ರಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಸುಮಾರು 51 ಜನ MLAಗಳು, ಆಲ್ ಪಾರ್ಟೀಸ್, ಕಾಂಗ್ರೆಸ್, BJP, JDS ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಮಂತ್ರಿಗಳು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಸೊ ಹಾಗಾಗಿ ಬಹುಜನ್ ಸಮಾಜ್ ಪಾರ್ಟಿ ಈ ಕಾಂಗ್ರೆಸ್ ಸರ್ಕಾರದ SC/ST ವಿರೋಧಿ ನೀತಿಯನ್ನು ನಾವು ಖಂಡಿಸ್ತಾ ಇದ್ದೇವೆ. ಆದಷ್ಟು ಬೇಗ ಈ SC/ST ಅಧಿಕಾರಿಗಳಿಗೆ ಆಗಿರ್ತಕ್ಕಂಥ ತೊಂದರೆಯನ್ನು ನಿವಾರಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ಮತ್ತೆ ಏನು SC/SP ಮತ್ತು TSP ಹಣ ಏನಿದೆ ಇದನ್ನ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ ಬಹುಜನ್ ಸಮಾಜ್ ಪಾರ್ಟಿ ಖಂಡಿಸುತ್ತೆ. ಈ ವರ್ಗಾವಣೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವ ನೈತಿಕತೆ ಹೊತ್ತು ರಾಜೀನಾಮೆ ಕೊಡಬೇಕಾದ. ಯಾವ SC/STಗಳ ಹಿತ ಕಾಯ್ತಕ್ಕಂಥ ಧೈರ್ಯ ಇಲ್ಲ ಅಂದರೆ, ತಾಕತ್ತಿಲ್ಲ ಅಂತಂದ್ರೆ ನೀನು ಯಾಕೆ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಮುಂದುವರಿಬೇಕು? ಇದು ಬಹುಜನ್ ಸಮಾಜ್ ಪಾರ್ಟಿಯ ಪ್ರಶ್ನೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪುತ್ರ ಪ್ರಿಯಾಂಕ್ ಖರ್ಗೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಕಾನೂನಿನ ಚೌಕಟ್ಟು ಒಳಗಡೆ ಹಣವನ್ನು ವರ್ಗಾವಣೆ ಮಾಡ್ಕೊಂಡಿದ್ದೀವಿ ಅಂತ. SC/ST ಹಣ ವರ್ಗಾವಣೆ ಮಾಡ್ಕೊಳ್ಳಿಕ್ಕೆ ಕಾನೂನು ಚೌಕಟ್ಟು ಒಳಗಡೆ ಆಗಬೇಕಾ? ಯಾಕೆ ಅದೇ ಹಣವನ್ನು ಕಾನೂನು ಚೌಕಟ್ಟು ಒಳಗಡೆ SC/ST ಅಭಿವೃದ್ಧಿಗೆ ಬಳಸಕ್ಕಾಗಲ್ವಾ? ಅದನ್ನ ಹೇಳೋ ತಾಕತ್ತಿಲ್ವ ಇವರಿಗೆ? ಸೊ ಹಾಗಾಗಿ ಬಹುಜನ್ ಸಮಾಜ್ ಪಾರ್ಟಿ ಈ ಕಾಂಗ್ರೆಸ್ ಮತ್ತು BJPಯ, ಯಾಕೆಂದ್ರೆ BJP ಕೂಡ ಈ ಹಿಂದೆ ಅಧಿಕಾರದಲ್ಲಿದ್ದಾಗ 2019-20 ಸಾಲಿನಲ್ಲಿ ಗೋವಿಂದ್ ಕಾರಜೋಳ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ 19,000 ಕೋಟಿ SCP TSP ಹಣವನ್ನು ಇತರೆ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಂಡಿತ್ತು. ಅಂದರೆ ಕಾಂಗ್ರೆಸ್ ಮತ್ತು BJP SC/ST ವಿರೋಧಿ ನೀತಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿಂದಾಗೆ ಇವೆರಡೂ ಕೂಡ SC/ST ವಿರೋಧಿಗಳಾಗಿದ್ದಾರೆ. ಈ ಕಾಂಗ್ರೆಸ್ ಮತ್ತು BJPಗೆ ತಕ್ಕ ಪಾಠ ಕಲಿಸ್ಬೇಕಂತಂದ್ರೆ ಈ ರಾಜ್ಯದ SC/STಗಳು, ಮೈನಾರಿಟಿ, ಹಿಂದುಳಿದ ಜಾತಿಗಳು ಈ ಕಾಂಗ್ರೆಸ್ ಮತ್ತು BJPಗೆ ಬುದ್ಧಿ ಕಲಿಸ್ಬೇಕು. ಬಹುಜನ್ ಸಮಾಜ್ ಪಾರ್ಟಿಯನ್ನು ಬೆಂಬಲಿಸ್ಬೇಕಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೇನೆ. ಏನಾದರೂ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಬೇಕಂತೇಳಿ ಕೋರ್ಕೊತೇನೆ. ಥ್ಯಾಂಕ್ ಯು. ನೀವೇ ಹೇಳಿದ ಹಾಗೆ ಬಹಳಷ್ಟು SC/ST ನೌಕರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಬೃಹತ್ ದೊಡ್ಡ ಪ್ರಮಾಣದಲ್ಲಿ ಯಾಕೆ ಹೋರಾಟ ಆಗ್ತಾ ಇಲ್ಲ? ಬರೀ ಖಂಡನೆಗೆ
ಹೇಳಿಕೆಗೆ ಸೀಮಿತ ಆಗಿದ್ರೆ ಎಲ್ಲೋ ಒಂದು ಕಡೆ SC/ST ನೌಕರರಿಗೆ ನೀವು ಹೇಳಿದ ಹಾಗೆ ಅವರಿಗೆ ನ್ಯಾಯ ದೊರಕಿಸಿದಂತ ಆಗೋದಿಲ್ಲ. ಇನ್ನೊಂದು SC/ST ನೌಕರರ ಸಂಘಗಳಿವೆ, ಸಂಘಗಳ ನಿಲುವು ಏನು, ಅಥವಾ ಅವ್ರು ಬಂದು ನಿಮ್ಮ ಹತ್ರ ಮನವಿ ಮಾಡಿದೆಯಾ ಅಂತ? ಮೇಡಮ್, ಇಲ್ಲಿ ಬಹಳ ಒಂದು ಕ್ಲಾರಿಟಿ ಇರಲಿ ನಿಮಗೆ. ಕಳೆದ ಚುನಾವಣೆಯಲ್ಲಿ 2023-24ರಲ್ಲಿ ಕರ್ನಾಟಕದ ಎಲ್ಲ ದಲಿತ ಸಂಘಟನೆಗಳು, ಕರ್ನಾಟಕದ ಎಲ್ಲ ಇಲಾಖೆಯ SC/ST ನೌಕರರ ಸಂಘಟನೆಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಂಗ್ರೆಸ್ಸನ್ನೇ ಬೆಂಬಲಿಸಿದ್ರು. ನಾವು ಕೈ ಮುಗಿದು ಕೇಳ್ಕೊಂಡ್ವಿ, ಕಾಂಗ್ರೆಸ್ ಹುಲ್ಲೊಳಗಡೆ ಇರ್ತಕ್ಕಂಥವು, BJP ಹುಲ್ಲು ಮೇಲ್ಗಡೆ ಇರ್ತಕ್ಕಂಥವು, ನೀವು ಈ ರೀತಿಯಾದಂಥ ತೀರ್ಮಾನ ತಗೋಬಾರ್ದಂತ. ಆದರೆ BJP ಅಧಿಕಾರಕ್ಕೆ ಬಂದ್ಬಿಡುತ್ತೆ, ಅದನ್ನು ತಡಿಬೇಕು, ಸಂವಿಧಾನ ಬದಲಾಗ್ಬಿಡುತ್ತೆ, ಅದನ್ನು ತಡಿಬೇಕಂತೇಳಿ ಇನ್ಕ್ಲೂಡಿಂಗ್ ಎಂಪ್ಲಾಯೀಸ್ ಸಂಘಟನೆಗಳು ಇವತ್ತು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟದ ಪರಿಣಾಮವಾಗಿ ಇವಾಗ ಅನುಭವಿಸ್ತಾ ಇದ್ದಾರೆ. ಸೊ ಈ ಘಟನೆಗಳೇನು ನಡೀತು ಇವತ್ತೇನು ನಾನು ಪ್ರಸ್ತಾಪ ಮಾಡಿದ್ದೆ. ಸೊ ನನಗೆ ಕೆಲವು ಇಲಾಖೆಗಳ ನೌಕರರು ಮನವಿ ಮಾಡಿಕೊಂಡ್ರು, ನಾನು ಫಸ್ಟು ನಿಮ್ಮದೇ ಅಲ್ಲಪ್ಪ ಸರ್ಕಾರ, ನೀವೇ ಓಟಾಗಿ ಗೆಲ್ಲಿಸಿರೋ ಅಂಥ ಸರ್ಕಾರ, ಫಸ್ಟು ನಿಮ್ಮ ಸರ್ಕಾರದ ಮಂತ್ರಿಗಳಿಗೆ ನೀವು ಗೆಲ್ಲಿಸಿದಂಥವ್ರಿಗೆ ಮೆಮೊರಂಡಮ್ ಕೊಡಿ. ಸೊ ಅವ್ರು ಕೊಟ್ಟಿದ್ದಾರೆ. ಈ ಸರ್ಕಾರದವ್ರು ಯಾರೂ ಕ್ರಮ ಕೈಗೊಳ್ಳದಿದ್ದಾಗ ಕೊನೆಗೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿ ಕೊಟ್ಟಿದ್ದಾರೆ, ಈ ರೀತಿ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಮಾನ್ಯ ಮುಖ್ಯಮಂತ್ರಿಯನ್ನು ಕರೆದು ಇದನ್ನು ಸರಿಪಡಿಸಿ ಅಂತ ಹೇಳಿದರು ಅಂತ ಮಾಧ್ಯಮದಲ್ಲಿ ಓದ್ದಂಗೆ. ಆದರೆ ನನ್ನ ಪ್ರಶ್ನೆ ಏನಂತಂದರೆ, ಸಿದ್ದರಾಮಯ್ಯನವರು ನಾನೇ ದಲಿತ ರಾಮಯ್ಯ ಅಂತ ಹೇಳ್ತಾರೆ, ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಮುಖಾಂತರ ಹೇಳಿಸ್ಕೊಂಡ ನಂತರ ಪ್ರಮೋಷನ್ ಮಿನಿಸ್ಟ್ರಿ ಬಗ್ಗೆ ಮಾತಾಡಬೇಕಾ? ಇಲ್ವಲ್ಲ. ಹಂಗಿದ್ರೆ ಇವರು ನಾನೇ ದಲಿತ ಅಂತ ಹೇಳ್ತಕ್ಕಂಥ ನೈತಿಕತೆ ಎಲ್ಲಿದೆ ಅವರಿಗೆ? ಸೊ ಹಾಗಾಗಿ ಇದು ನೌಕರರ ಇಶ್ಯೂಸ್ ಏನಿದೆ, ಈ ನೌಕರರ ಇಶ್ಯೂಸು ಆದಷ್ಟು ಬೇಗ ಬಗೆಹರಿಬೇಕು. ಬಗೆಹರಿಲ್ಲ ಅಂದರೆ ಬಹುಜನ ಸಮಾಜ ಪಾರ್ಟಿ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಟ್ಟು ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ SC/STಗಳಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಮನವಿ ಕೊಟ್ಟು. ಅಲ್ಲ, ಅಂದ್ರೆ ಮನಸ್ಥಿತಿ ಯಾಕೆ ಈ ರೀತಿ ಇದೆ ಸರ್? SC/ST ನೌಕರರಿಗೆ ಮುಂಬಡ್ತಿ ಸಿಗ್ತಾ ಇಲ್ಲ, ಪ್ರಮೋಷನ್ ಸಿಗ್ತಾ ಇಲ್ಲ, ಮನಸ್ಥಿತಿ ಯಾಕೆ ಈ ರೀತಿ ಅಂತ? ಆಳದಲ್ಲಿ ಕಾಂಗ್ರೆಸ್ ಯಾವತ್ತೂ SC/STಗಳ ಪರ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೂ ಕೂಡ ಅವ್ರು ಬದುಕಿದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಚುನಾವಣೆ ಸೋಲಿಸಿದ್ರು. ಮೀಸಲಾತಿಯನ್ನು ನೋಡಿ, ಇವತ್ತು ಬ್ಯಾಕ್ಲಾಗ್ ಯಾಕೆ ಉಳ್ಕೊಂಡಿದೆ ಅಂದರೆ 78 ವರ್ಷ ಆಗಿದೆ ಸ್ವತಂತ್ರ ಬಂದು, 55 ವರ್ಷ ಕಾಂಗ್ರೆಸ್ಸೇ ಈ ದೇಶದ ಆಳ್ವಿಕೆ ಮಾಡಿದೆ. ಕಾಂಗ್ರೆಸ್ಸೇ ಸಾವಿರಾರು ಲಕ್ಷಾಂತರ ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡದಿರೋದ್ರಿಂದ ಇವತ್ತು ಬ್ಯಾಕ್ಲಾಗ್ ಹುದ್ದೆಗಳು ಹಾಗೆ ಉಳಿದಿದೆ. ಸೊ ಬೇಸಿಕಲಿ ಕಾಂಗ್ರೆಸ್ ಮತ್ತು BJP ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ವೋಟ್ ಬ್ಯಾಂಕ್ಗೋಸ್ಕರ ಇವರು SC/ST ಪರವಾಗಿ ಮಾತಾಡ್ತಾರೆ, ವೋಟ್ ಬ್ಯಾಂಕ್ಗೋಸ್ಕರ ಅವರು BJP ಅವರು ಮುಸಲ್ಮಾನರ ವಿರುದ್ಧ ಮಾತಾಡ್ತಾರೆ. ಆದರೆ ಮೂಲತಃ ಕಾಂಗ್ರೆಸ್ ಮತ್ತು BJP ಎರಡೂ SC/ST ಮತ್ತು ಮೈನಾರಿಟಿ ಬ್ಯಾಕ್ವರ್ಡ್ ಕ್ಲಾಸ್ನ ವಿರೋಧಿಯಾಗಿವೆ. ಸೊ ಅದಕ್ಕೆ ನಾನು ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ ನೋಡಿ, ಇವತ್ತು ಕಾಂಗ್ರೆಸ್ನ ಸಿದ್ದರಾಮಯ್ಯ ನಾನು ದಲಿತ ರಾಮಯ್ಯ ಅಂತ ಹೇಳ್ತಾರೆ. ಆದರೆ ಎಂಥ ಜಾತಿವಾದಿ ಅಂತ ಹೇಳಿದ್ರೆ, ತನ್ನದೇ ಸಮಾಜಕ್ಕೆ ಸೇರಿದಂತಹ ಅಧಿಕಾರಿಗಳು, ಒಬ್ಬರು ಜಗದೀಶ್ ಅಂತೇಳಿ KAS ಅಧಿಕಾರಿ, ಅವ್ರಿಗೆ IAS ಗ್ರೇಡ್ನ ಪೋಸ್ಟ್ ಕೊಟ್ಟಿದ್ದಾರೆ. MD ಅಪೆಕ್ಸ್ ಬ್ಯಾಂಕ್, ಈ ಹಿಂದೆ MD ಆಗಿದ್ದು KMFಗೆ. ಶಿವಸ್ವಾಮಿ ಅವರು KAS ಅಧಿಕಾರಿ, ಅವ್ರಿಗೆ IAS ಅಧಿಕಾರಿ ಲೆವೆಲ್ನ ಪೋಸ್ಟು MD KMF, ಈ ಹಿಂದೆ ಜಾಯಿಂಟ್ ಸೆಕ್ರೆಟರಿ CM ಆಗಿದ್ದು. ಬಸವರಾಜ್ ಒಬ್ಬರು KAS ಅಧಿಕಾರಿ, ಅವ್ರಿಗೆ MD KRIDL ಕರ್ನಾಟಕ ಲ್ಯಾಂಡ್ ಆರ್ಮಿಗೆ ಅವ್ರನ್ನ MD ಮಾಡಿದ್ದಾರೆ, ಈ ಹಿಂದೆ ಜಾಯಿಂಟ್ ಸೆಕ್ರೆಟರಿ CM ಆಗಿದ್ದು. ದಯಾನಂದ್ IAS ನೋಡಿ, ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲೆಯಲ್ಲಿ ಭಾಳ ಕೆಲಸ ಇರುತ್ತೆ, ಅಂಥವ್ರಿಗೆ ಹೆಚ್ಚುವರಿಯಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕಮಿಷನರ್ ಜಾಯಿಂಟ್. ಮೇಡಮ್, ಇದು ಸರ್ಕಾರ SC/STಗಳಲ್ಲಿ ಅರ್ಹತೆ ಗುರುತಿಸ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ತಮ್ಮ ಸಮುದಾಯದವರಲ್ಲಿ ಅರ್ಹತೆ ಇದೆಯೋ ಇಲ್ವೋ ಕೊಡ್ತಾ ಇದ್ದಾರೆ. ರಾಘವನ್ ಅಂತ ಒಬ್ಬ ಹಿರಿಯ ಅಧಿಕಾರಿಗಳನ್ನ ನಿರ್ಲಕ್ಷ್ಯ ಮಾಡಿ ಮೈನರ್ ಇರಿಗೇಷನ್ಗೆ ಸೆಕ್ರೆಟರಿ ಮಾಡಿದ್ದಾರೆ ಸಿದ್ದರಾಮಯ್ಯ ಸಮುದಾಯದವರು. ಸತ್ಯನಾರಾಯಣ ಅಂತೇಳಿ ಹಿರಿಯ ಅಧಿಕಾರಿಗಳನ್ನ ನಿರ್ಲಕ್ಷ್ಯ ಮಾಡಿ ಸೆಕ್ರೆಟರಿ ಟು PWD ಮಾಡಿದ್ದಾರೆ. ಮತ್ತು ಇನ್ನೊಂದಷ್ಟು ಜಯಾನಂದ್ ಅಂತೇಳಿ ಅವ್ರಿಗೂ ಕೂಡ IAS, ದಯಾನಂದ್ ಅಂತೇಳಿ IAS. ಸೊ ಆಮೇಲೆ ಶಿಲ್ಪಾ ಅಂತೇಳಿ KS MD ಹಟ್ಟಿ ಗೋಲ್ಡ್ ಮೈನ್. ಅಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಸಿದ್ದರಾಮಯ್ಯ ನಾನು ಜಾತ್ಯತೀತ, ನಾನು ದಲಿತ ರಾಮಯ್ಯ ಅಂತ ಮಾತಾಡ್ತಾರೆ. ಅವ್ರದೇ ಸಮುದಾಯದ ಜನರಿಗೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅವರು ಪ್ರಮೋಷನ್ ಕೊಡ್ತಾರೆ, ಪೋಸ್ಟಿಂಗ್ಸ್ ಕೊಡ್ತಾರೆ. ಎಲಿಜಿಬಲ್ ಇದ್ದರೂ SC/ST ಅಧಿಕಾರಿಗಳಿಗೆ ಪೋಸ್ಟಿಂಗ್ಸ್ ಕೊಡ್ತಾ ಇಲ್ಲ ಅಂತಂದರೆ ನಾನು ಹೇಳ್ತೀನಿ, ನಾನು ಹಾಗಿದ್ರೆ ಅವ್ರ ಸಮುದಾಯದವರಿಗೆ ಪೋಸ್ಟಿಂಗ್ಸ್ ಕೊಡಬಾರ್ದ ಅಂದರೆ ಕೊಡಲಿ. ವಿ ಆರ್ ಆಲ್ವೇಸ್ ವಿತ್ ಬ್ಯಾಕ್ವರ್ಡ್ ಕ್ಲಾಸಸ್, ವಿತ್ ಮೈನಾರಿಟಿ. ನಾವು ಯಾವತ್ತೂ SC/ST ಬ್ಯಾಕ್ವರ್ಡ್ ಕ್ಲಾಸ್ ವಿರೋಧಿಗಳಲ್ಲ.
ಆ ಸಮುದಾಯಗಳಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಪೋಸ್ಟಿಂಗ್ಸ್ ಕೊಡಬೇಕು, ಕೊಡಲಿ. ಆ ಹಿಂದ ಅಂತ ಹೇಳಿದ ಮೇಲೆ ದಾ ಎಲ್ಲೋಯ್ತು ಅಂತ ಕೇಳ್ತಾ ಇದ್ದೆ ನಾನು. ದಲಿತ ಅಧಿಕಾರಿಗಳಿಗೆ ಯಾಕೆ ನೀವು ಪೋಸ್ಟಿಂಗ್ಸ್ ಕೊಡ್ತಾ ಇಲ್ಲ? ಎಲಿಜಿಬಿಲಿಟಿ ಇರೋ ಅಂಥದ್ದು. ಹಂಗಿದ್ರೆ ನಿಮ್ಮ ಹೋರಾಟದಲ್ಲಿ ಬರೀ ಅಹಿಂದ್ ಮಾತ್ರನಾ? ಓಟ್ಗೋಸ್ಕರ ದಾ ಬೇಕು ನಿಮಗೆ, ಅಧಿಕಾರ ಬಂದ ಮೇಲೆ ದಾ ಬೇಕಾಗಿಲ್ವಾ ಅಂತ ಕೇಳ್ತಾ ಇದ್ದೆ. ಇನ್ನೊಂದು ನೀವು SCPTS ಮೇಡಮ್ ಬಗ್ಗೆ ಹೇಳಿದ್ರೆ ಬಹಳಷ್ಟು ಧ್ವನಿ ಎತ್ತಾ ಇದ್ದಾರೆ ಅಂತ ಇದ್ರ ಬಗ್ಗೆ. ಈಗಾಗಲೇ 3 ವರ್ಷ ಕಳೀತಾ ಇದೆ ಸರ್, ಗ್ಯಾರಂಟಿ ಅನುಷ್ಠಾನಕ್ಕಾಗಿ SCPTS ಹಣ ಬಳಕೆ ಆಗ್ತದೆ 3 ವರ್ಷ, ಇನ್ನೇನು 2 ವರ್ಷ ಅಷ್ಟೇ. ಯಾಕೆ ದೊಡ್ಡ ಪ್ರಮಾಣದಲ್ಲಿ ಅದರ ಬಗ್ಗೆ ವಿರೋಧ ಆಗ್ತಾ ಇಲ್ಲ? ಇಲ್ಲ, ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಳೆದ ವರ್ಷ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ರೂಪಿಸಿದ್ವಿ. ಆ ಸಂದರ್ಭದಲ್ಲಿ ಈ ಸರ್ಕಾರ ಪ್ರಾಮಿಸ್ ಮಾಡಿತ್ತು ಮುಂದಿನ ದಿನಗಳಲ್ಲಿ SCPTS ಹಣವನ್ನು ನಾವು ಬೇರೆ ಯೋಜನೆಗಳಿಗೆ ಬಳಸಲ್ಲ ಅಂತೇಳಿ. ಆದರೆ ಈಗ ಕಳೆದ 2 ದಿನಗಳ ಹಿಂದೆ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮೀಟಿಂಗ್ನಲ್ಲಿ ಮತ್ತೆ 11,000 ಕೋಟಿಗಿಂತ ಹೆಚ್ಚು ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಈಗ ನನ್ನ ಪ್ರಶ್ನೆ ಏನಂತಂದರೆ, ನಾವು ಬಹುಜನ್ ಸಮಾಜ್ ಪಾರ್ಟಿ ಈ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡ್ತೀವಿ ಬೀದಿಗಿಳಿದು. ಆದರೆ ಮೀಸಲು ಕ್ಷೇತ್ರಗಳಿಂದ 51 ಜನ SC/ST MLA ಗೆದ್ದಿದ್ದಾರಲ್ಲ ಕರ್ನಾಟಕದಲ್ಲಿ, ಸುಮಾರು 5 ಜನ MP ಗೆದ್ದಿದ್ದಾರಲ್ಲ. ನೀವ್ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಬಾಯಿ ಕಟ್ಟಿದ ನಾಯಿಗಳಾಗಿದ್ದೀರಿ? ನೀವು ಆ ಕ್ಷೇತ್ರಗಳಿಂದ ಎಲೆಕ್ಟ್ ಆಗಿರೋದೇ SC/STಗಳ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ಗೆ ಧಕ್ಕೆ ಬಂದಾಗ ಧ್ವನಿ ಎತ್ತಬೇಕಂತ. ಸೊ ಇವತ್ತು ಗೆದ್ದುಕೊಂಡು ಹೋಗಿ ಬಾಯಿ ಕಟ್ಟಿದ ನಾಯಿಗಳ ಥರ ಕೂತಿದ್ದೀರಲ್ಲ, ಯಾತಕ್ಕೆ ಅಂತ ಕೇಳ್ತಾ ಇದ್ದೀನಿ. ನನ್ನ ವರ್ಡಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಂಚಿಕೆ ಮಾಡಿದ್ರು. ಈಗ ಈ ಕಾಂಗ್ರೆಸ್ ಸರ್ಕಾರ ಚುನಾವಣೆಯಲ್ಲಿ ಭರವಸೆ ಕೊಟ್ಟಿತ್ತು, ನಾವು ಅಧಿಕಾರಕ್ಕೆ ಬಂದರೆ ಮತ್ತೆ ಆ ಮೀಸಲಾತಿಯನ್ನು ಮುಂದುವರಿಸ್ತೀವಿ ಅಂತ. ಆದರೆ ಇವತ್ತಿನವರೆಗೆ ಸಂವಿಧಾನಾತ್ಮಕವಾಗಿ ಮುಸಲ್ಮಾನರಿಗೆ ಕೊಟ್ಟಿದ್ದಂಥ 4% ಮೀಸಲಾತಿಯನ್ನು ಮತ್ತೆ ಜಾರಿ ಮಾಡೋಕ್ಕೆ ಹೋಗಿಲ್ಲ. ಇಲ್ಲೇ ಈ ಕಾಂಗ್ರೆಸ್ನ ಮುಸ್ಲಿಂ ವಿರೋಧಿ ನೀತಿಯ ಅದಕ್ಕೆ ಸಾಕ್ಷಿ. ನಾವು ಮನೆ ವಸತಿ ನಿಗಮದಲ್ಲಿ 10% ಇರೋದ 15% ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಕಾಂಟ್ರಾಕ್ಟಲ್ಲಿ 4% ರಿಸರ್ವೇಷನ್ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಆದರೆ ಕಾನೂನುಬದ್ಧವಾಗಿ ನೌಕರಿ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ನಲ್ಲಿ ರಿಸರ್ವೇಷನ್ ಏನು 4% ಇತ್ತು, ಅದನ್ನು ರದ್ದಾಗಿದೆ. ಅದನ್ನು ಯಾಕೆ ಮರುಸ್ಥಾಪನೆ ಮಾಡಿಲ್ಲ? ಸೊ ಇದನ್ನು ಬಹುಜನ್ ಸಮಾಜ್ ಪಾರ್ಟಿ ಖಂಡಿಸುತ್ತೆ. ತಕ್ಷಣ 4% ಮೀಸಲಾತಿ ಏನು ಮುಸಲ್ಮಾನರಿಗಿತ್ತು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಕರ್ನಾಟಕದಲ್ಲಿ ಮೀಸಲಾತಿಯನ್ನು ಜಾರಿ ಮಾಡಬೇಕಂತ ಆಗ್ರಹಿಸುತ್ತೆ.